ಎಚ್ಡಿಕೆಗೆ 3 ಕ್ಷೇತ್ರದಲ್ಲಿ 1 ಕ್ಷೇತ್ರದ ಆಯ್ಕೆಗೆ ಬಿಜೆಪಿ ಒಲವನ್ನು ವ್ಯಕ್ತಪಡಿಸ್ತಾ ಇದೆ. ಬಿಜೆಪಿ ಹೈಕಮಾಂಡ್ನಿಂದ ಎಚ್ಡಿಕೆ ಸ್ಪರ್ಧೆಗೆ ಮುಕ್ತ ಅವಕಾಶವನ್ನ ಮಾಡಿಕೊಡಲಾಗ್ತಾ ಇದೆ. 1 ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಳ್ಳಿ ಅಂತ ಬಿಜೆಪಿ ಹೈಕಮಾಂಡ್ ಕೂಡ ಆಪ್ಷನ್ ಅನ್ನು ಕೊಟ್ಟಿದೆ. 3 ಕ್ಷೇತ್ರದಲ್ಲಿ ನೀವು ಯಾವುದನ್ನ ಸ್ಪರ್ಧೆ ಮಾಡ್ತೀರಾ ಅಂತ ಆಯ್ಕೆ ಮಾಡ್ಕೊಳ್ಳಿ, 1 ಕ್ಷೇತ್ರವನ್ನ ಆಯ್ಕೆ ಮಾಡಿ ಅಂತ ಬಿಜೆಪಿ ಹೈಕಮಾಂಡ್ ಹೇಳಿದೆ. ಪ್ರಾಬಲ್ಯವಿರುವ 4 ಕ್ಷೇತ್ರಗಳ ಮೇಲೆ ಜೆಡಿಎಸ್ ಕಣ್ಣಿಟ್ಟಿತ್ತು. ಹಾಸನ, ಮಂಡ್ಯ ಕ್ಷೇತ್ರದ ಬೇಡಿಕೆಯನ್ನ ಜೆಡಿಎಸ್ನ ನಾಯಕರು ಇಟ್ಟಿದ್ದಾರೆ. 2 ಕ್ಷೇತ್ರದಲ್ಲಿ ಸಮುದಾಯ ಹಾಗೂ ಜೆಡಿಎಸ್ಗೆ ಹೆಚ್ಚು ಬೆಂಬಲ ಇದೆ ಅನ್ನುವಂಥ ಕಾರಣಕ್ಕೆ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ 1 ಕ್ಷೇತ್ರದಲ್ಲಿ ನಿಲ್ಲೋಕೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ಸ್ಪರ್ಧೆ ಬಗ್ಗೆ ಯಾವುದೇ ಸ್ಪಷ್ಟನೆಯನ್ನ ಮಾಜಿ ಸಿಎಂ ಕುಮಾರಸ್ವಾಮಿ ನೀಡಿಲ್ಲ. ಸೊ ನೋಡಿ, ಈ ಬಾರಿ ಲೋಕಸಭಾ ಚುನಾವಣೆಗೆ ಕುಮಾರಸ್ವಾಮಿ ಅವರು ಕೂಡ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ವಿಚಾರ ಬಹಳ ದಿನಗಳಿಂದಲೂ ಕೂಡ ಚರ್ಚೆ ಆಗ್ತಾ ಇದೆ. ಸ್ವತಃ ದೇವೇಗೌಡರ ಆಸೆ ಕೂಡ ಇದೆ. ರಾಷ್ಟ್ರ ರಾಜಕಾರಣಕ್ಕೆ ಕುಮಾರಸ್ವಾಮಿ ಅವರು ಎಂಟ್ರಿ ಆಗಬೇಕು ಅನ್ನೋದು ಮತ್ತು ಬಿಜೆಪಿ ಕೂಡ ಇದಕ್ಕೆ ಸಂಬಂಧಪಟ್ಟಂತೆಯೇ ಒಲವನ್ನು ವ್ಯಕ್ತಪಡಿಸ್ತಾ ಇದೆ. ಸೊ ಬಿಜೆಪಿಯು ಒಂದಷ್ಟು ಲೆಕ್ಕಾಚಾರವನ್ನು ಹಾಕಿಕೊಂಡೇ ಕುಮಾರಸ್ವಾಮಿ ಅವರು ಈ ಬಾರಿ ಲೋಕಸಭಾ ಚುನಾವಣೆಗೆ ನಿಲ್ಲಿ ಅನ್ನೋದನ್ನ ಹೇಳ್ತಾ ಇದೆ ಅಂತ. ಸೊ ಹಿನ್ನೆಲೆಯಲ್ಲಿ ಎಲ್ಲಿ ನಿಲ್ತಾರೆ? ಈಗ ಜೆಡಿಎಸ್ನ ವಿಚಾರಕ್ಕೆ ಬರೋದಾದ್ರೆ ಅವರು ಕೂಡ ಒಂದಷ್ಟು ಕ್ಷೇತ್ರಗಳನ್ನು ಡಿಮ್ಯಾಂಡ್ ಮಾಡಿದ್ದಾರೆ. ಆ ಕ್ಷೇತ್ರ ಬೇಕು, ಈ ಕ್ಷೇತ್ರ ಬೇಕು ಅಂತ. ಅದ್ರ ಜೊತೆಗೆ ಕುಮಾರಸ್ವಾಮಿ ಅವರು ಕೂಡ ನಿಲ್ಲೋದಾದ್ರೆ ಎಲ್ಲಿ ನಿಲ್ಲಬಹುದು, ಯಾವ ಕ್ಷೇತ್ರದಲ್ಲಿ ನಿಂತರೆ ಒಳ್ಳೇದಾಗತ್ತೆ ಅಂತ ಮಂಡ್ಯದಲ್ಲಿ ಅವರ ಅಭಿಮಾನಿಗಳು, ಕಾರ್ಯಕರ್ತರು ಇಲ್ಲೇ ನಿಲ್ಲಬೇಕು, ನೀವು ನಿಂತರೆ ಗೆಲ್ಲೋದು ಗ್ಯಾರಂಟಿ ಅನ್ನುವಂಥ ವಿಚಾರವನ್ನ ಹೇಳ್ತಾ ಇದ್ರು. ಬಟ್ ಬೆಂಗಳೂರು ಗ್ರಾಮಾಂತರದಲ್ಲಿ ಕುಮಾರಸ್ವಾಮಿ ಅವರು ನಿಲ್ಲಬೇಕು ಅನ್ನೋದು ಬಿಜೆಪಿಯ ಒಲವಾಗಿತ್ತು. ಯಾಕೆಂದ್ರೆ ಬೆಂಗಳೂರು ಗ್ರಾಮಾಂತರ ಡಿ.ಕೆ. ಸುರೇಶ್ ಅವರು. ಸೊ ಡಿ.ಕೆ. ಸುರೇಶ್ ಅವರ ವಿರುದ್ಧವಾಗಿ ಒಬ್ಬ ಟಕ್ಕರ್ ಕೊಡುವಂಥ ಅಭ್ಯರ್ಥಿ ಬೇಕಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಮತ್ತು ಜಾತಿವಾರು ಕೂಡ ವೋಟ್ಗಳು ಡಿವೈಡ್ ಆಗುತ್ತೆ. ಇಬ್ಬರೂ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕರು. ಸೊ ಹಾಗಾಗಿ ಅಲ್ಲಿ ನಿಂತ್ಕೊಳ್ಳೋದು ಬೆಟರ್ ಅಂತ ಬಿಜೆಪಿಗೆ ಇಷ್ಟ ಇತ್ತು. ಆದರೆ ಜೆಡಿಎಸ್ನವರು ಮಾತ್ರ ಮಂಡ್ಯ, ಹಾಸನ, ಚಿಕ್ಕಬಳ್ಳಾಪುರ ಇದರಲ್ಲಿ ಎಲ್ಲಾದರೂ ನೀವು ನಿಂತ್ಕೋಬೇಕು ಅಣ್ಣ ಅಂತ ಕಾರ್ಯಕರ್ತರು ಹೇಳ್ತಾ ಇದ್ರು. ಜಾತಿವಾರು ಮತ್ತು ಪಕ್ಷದ ಅಸ್ತಿತ್ವ ಅಂತ ಬಂದಾಗ ಆ ಕ್ಷೇತ್ರಗಳಲ್ಲಿ ಹೆಚ್ಚಿನ ಒಲವು ಇದೆ. ಸೊ ಆ ನಿಟ್ಟಿನಲ್ಲಿ ನೀವು ಅಲ್ಲಿ ನಿಂತ್ಕೋಬೇಕು ಅಂತ ಹೇಳ್ತಾ ಇದ್ರು. ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆ ಆಗತ್ತೆ, ಕುಮಾರಸ್ವಾಮಿ ಅವರು ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ತಾರೆ, ಬಿಜೆಪಿಯವರು ಯಾವೆಲ್ಲ ಕ್ಷೇತ್ರವನ್ನು ಬಿಟ್ಟು ಕೊಡ್ತಾರೆ, ಇದೆಲ್ಲವೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಒಟ್ಟಿನಲ್ಲಿ ತಯಾರಿಯಂತೂ ನಡೀತಾ ಇದೆ. ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರು ಎಲ್ಲ ಕಡೆಗೂ ಭೇಟಿ ಕೊಡ್ತಾ ಇದ್ದಾರೆ. ಸ್ವತಃ ಅವರೇ ಹೋಗ್ತಾ ಇದ್ದಾರೆ. ನಾವು ನಿಂತರೂ ಓಕೆ, ಬಿಜೆಪಿಗರು ನಿಂತರೂ ಓಕೆ, ಎಲ್ಲರೂ ಸಪೋರ್ಟ್ ಮಾಡಬೇಕು ಅನ್ನುವಂಥ ಮೆಸೇಜನ್ನು ಕೊಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಲೋಕಸಭಾ ಚುನಾವಣೆ ಇರುವಂಥ ಹಿನ್ನೆಲೆಯಲ್ಲಿ ಜೆಡಿಎಸ್ ಕೂಡ ಫುಲ್ ಅಲರ್ಟ್ ಆಗಿದೆ. ಅದರ ಜೊತೆಗೆ ಕುಮಾರಸ್ವಾಮಿ ಅವರು ಕೂಡ ಈ ಬಾರಿ ಎಲೆಕ್ಷನ್ಗೆ ನಿಂತ್ಕೊಳ್ತಾರೆ ಅಂತ ಕ್ಷೇತ್ರವಾರು ಲೆಕ್ಕಾಚಾರ ಯಾವುದನ್ನು ಬಿಟ್ಟುಕೊಡ್ತಾರೆ, ಕುಮಾರಸ್ವಾಮಿ ಅವರು ನಿಂತರೆ ಯಾವ ಕ್ಷೇತ್ರದಲ್ಲಿ ನಿಲ್ತಾರೆ, ಇದು ಬಹುದಿನಗಳಿಂದ ಕಾಡ್ತಾ ಇದ್ದಂಥ ಪ್ರಶ್ನೆ. ಫೈನಲಿ ಉತ್ತರ ಹತ್ತಿರದಲ್ಲೇ ಸಿಗುತ್ತೆ ಹೇಗೆ ಅಂತ? ಜೆಡಿಎಸ್ ಹಾಗೂ ಬಿಜೆಪಿ ಕ್ಷೇತ್ರ ಹೊಂದಾಣಿಕೆ ಬಗ್ಗೆ ಇನ್ನೂ ಅಧಿಕೃತವಾಗಿ ಘೋಷಣೆ ಆಗ್ತಿಲ್ದರೂ ಕೂಡ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಒಂದು ಸ್ಪರ್ಧೆ ಸಾಕಷ್ಟು ಕುತೂಹಲ ಮುಗಿಸ್ತಾ ಇದೆ. ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ, ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ. ಆದ್ರೆ ಕುಮಾರಸ್ವಾಮಿ ಸ್ಪರ್ಧೆ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಬಿಜೆಪಿ ಹೈಕಮಾಂಡ್ ನಾಯಕರು ಕೂಡ ಕುಮಾರಸ್ವಾಮಿ ಅವರ ಒಂದು ಸ್ಪರ್ಧೆ ಬಗ್ಗೆ ಒಂದು ಅಂದ್ರೆ ಗ್ರೀನ್ ಸಿಗ್ನಲ್ ಕೊಟ್ಟಿರುವಂತದ್ದು. ಅಂದ್ರೆ ನೀವು ಯಾವ ಕ್ಷೇತ್ರಗಳಲ್ಲಾದ್ರೂ ನಿಂತ್ಕೊಳ್ಳಿ, ನೀವು ಸ್ಪರ್ಧೆ ಮಾಡಬೇಕು ಎಂಬ ಆಹ್ವಾನವನ್ನ ಈಗಾಗಲೇ ಬಿಜೆಪಿ ಹೈಕಮಾಂಡ್ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಮಂಡ್ಯದಲ್ಲಿ ನಿಲ್ಬೇಕಾ ಅಥವಾ ಬೆಂಗಳೂರು ಗ್ರಾಮಾಂತರ ನಿಲ್ಬೇಕಾ, ಜೊತೆಗೆ ಯಾವ ಕ್ಷೇತ್ರದಿಂದ ನಿಲ್ಬೇಕು, ಚಿಕ್ಕಬಳ್ಳಾಪುರದಿಂದ ನಿಲ್ಬೇಕಾ ಅನ್ನೋದು ಕೂಡ ಇನ್ನೂ ಸ್ಪಷ್ಟವಾಗಿ ನಿಲ್ಲುವಾಗಿಲ್ಲ. ಆದ್ರೆ ಮಂಡ್ಯ ಕಡೆ ಹೆಚ್ಚಿನ ಒಂದು ಒಲವು ಇದೆ ಅನ್ನೋದು ಕೂಡ ಜೆಡಿಎಸ್ ಆಪ್ತ ವಲಯದಿಂದಲೇ ಹೇಳಲಾಗ್ತಾ ಇದೆ. ಹಾಗಾಗಿ 3 ಕ್ಷೇತ್ರಗಳಲ್ಲಿ ಯಾವ ಕ್ಷೇತ್ರಗಳಿಂದಾದ್ರೂ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಬಹುದು. ಅದಕ್ಕೆ ಹೈಕಮಾಂಡ್ ಕೂಡ ಮುಕ್ತ ಅವಕಾಶ ಕೊಟ್ಟಿರುವಂತದ್ದು. ಅಂದ್ರೆ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ ಸಂದರ್ಭದಲ್ಲಿ ನಿರ್ದಿಷ್ಟ ಆಯ್ಕೆಯನ್ನ ಅವ್ರಿಗೆ ಬಿಟ್ಟಿದ್ದಾರೆ. ಹಾಗಾಗಿ ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಆದ್ರೆ ಮಂಡ್ಯದಿಂದ ಈಗಾಗಲೇ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಅಲ್ಲಿನ ಸ್ಥಳೀಯ ನಾಯಕರ ಜೊತೆ ಈಗಾಗಲೇ ಸಂಪರ್ಕದಲ್ಲಿದ್ದಾರೆ. ಸ್ಥಳೀಯ ನಾಯಕರ ಸಭೆ ಕೂಡ ಆಗಿದೆ. ಒಂದು ಕಡೆ ನೋಡ್ತಾ ಇದ್ದೇವೆ, ಮಾಜಿ ಸಿಎಂ ಕುಮಾರಸ್ವಾಮಿ ಅವರು
ಮಂಡ್ಯದಿಂದ ಸ್ಪರ್ಧೆ ಮಾಡ್ತಾರಾ ಎಂಬ ವಿಚಾರಗಳು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುತ್ತದು ನೀತಿ. ಓಕೆ, ಧನ್ಯವಾದ ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.